ಬಂದಿದ್ದೇವೆ. ಬೆಳಿಗ್ಗೆ ವಿ ಸಿ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ. ನಮ್ಮ ಮನವಿ ಪತ್ರ ಏನಂತ ಇದೆ ಅಂತಂದರೆ, ಇಲ್ಲಿ ಡಿಗ್ರಿ ಓದೋಂಥ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ. ಫೇಲ್ ಆಗಿದ್ದಾಗ ಏನಪ್ಪ ಅಂತಂದರೆ, ಅವ್ನು ಫೇಲ್ ಆಗಿರ್ತಾನೆ, ಅವನ ಹತ್ರ ಅಮೌಂಟ್ ಇರುತ್ತೆ. ಅವನ ಅಮೌಂಟನ್ನು ಇಲ್ಲಿ ಇರುವಂಥ ಏನು ಎಕ್ಸಿಕ್ಯೂಷನ್ ಅಲ್ಲಿ ಪರೀಕ್ಷಾ ಭವನದಲ್ಲಿ ಯಾರು ಇರ್ತಾರೋ ಅಧಿಕಾರಿಗಳು, UCMS ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ಅವರು ಅಮೌಂಟನ್ನು ಒಂದು ಸಬ್ಜೆಕ್ಟಿಗೆ 6,000 ರೂಪಾಯಿ ಅಮೌಂಟನ್ನು ಇಸ್ಕೊಂಡು ಆ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಆ ದೃಷ್ಟಿ ಏನಾಗುತ್ತೆ ಅಂತಂದರೆ, ಪ್ರತಿಭಾವಂತ ವಿದ್ಯಾರ್ಥಿಗಳು ನಿಯತ್ಲಿಂದ ಎಕ್ಸಾಮ್ ಬರೆದಿರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಿದೆ. ಇದನ್ನ ನಾನು ನೋಡ್ತಾ ಬಂದಿದ್ದೇನೆ. ಇಡೀ ಕರ್ನಾಟಕದಲ್ಲಿ ದುಡ್ಡು ಕೊಟ್ಟು ಪಾಸ್ ಮಾಡುವಂಥ ಏಕೈಕ ಯಾವುದಾದ್ರೂ ವಿಶ್ವವಿದ್ಯಾಲಯ ಇತ್ತು ಅಂದರೆ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಅಂತಂದು ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಒಳ್ಳೆ ಅಡ್ಮಿಷನ್ ಮಾಡಿಸಿದ್ದೀನಿ, ಅಮೌಂಟ್ ಕೊಟ್ಟರೆ ಪಾಸ್ ಆಗುತ್ತೆ, ಯಾಕೆ ಸುಮ್ಮನೆ ಕಾಲೇಜ್ಗೆ ಯಾಕೆ ಹೋಗ್ಬೇಕನ್ನೋದು ಆ ವಾತಾವರಣ ಬರ್ತಿದೆ. ಸರ್, ನಮ್ಮ ಹತ್ರ ಇಲ್ಲಿ ರಿಯಾಜ್ ಅನ್ನೋರ್ದಿದ್ದಾರೆ. ಒಂದು 4-5 ಟೀಮ್ ಇದೆ ಸರ್. ಇಲ್ಲಿ ಯಾವ ಥರಪ್ಪ ಅಂತ ಅಂದರೆ, ಅಲ್ಲಿ ರಿಯಾಜ್ ಅನ್ನೋದು, ಯಲ್ಲಲಿಂಗ, ವನದುರ್ಗ, ಚಂದ್ರಮೋಹನ್, ಉಮೇಶ, ಆಗ ಇವ್ರದ್ದೊಂದು ಟೀಮ್ ಇದೆ. ಈ ಟೀಮಲ್ಲಿ ಒಬ್ಬರು ಅಮೌಂಟ್ ಕಲೆಕ್ಟ್ ಮಾಡ್ತಿದ್ದಾರೆ. ಆ ಆಡಿಯೋ ಸಮೇತ ನಮ್ಗೆ ಸಿಕ್ಕಿದೆ. ಒಂದು 45 ನಿಮಿಷದ ಆಡಿಯೋ ಇದೆ, ಒಂದು 8 ನಿಮಿಷದ ಆಡಿಯೋ ಇದೆ ಸರ್. ಆ ವಿದ್ಯಾರ್ಥಿಗಳಲ್ಲಿ ಅದರಲ್ಲಿ ಒಂದು ಪೈಕಿ ಒಂದು 4-5 ವಿದ್ಯಾರ್ಥಿಗಳದ್ದು ಪಾಸ್ ಆಗಿರೋದು ವಿತ್ ನಮ್ಮ ಹತ್ರ ಎವಿಡೆನ್ಸ್ ಇದೆ. ಎವಿಡೆನ್ಸ್ ಇಟ್ಕೊಂಡು ನಾವು ಇವತ್ತು ವಿ ಸಿ ಅವ್ರನ್ನ ಕೇಳಕ್ಕೆ ಬಂದರೆ, ಅವ್ರು ಒಂದು ಅಳಿತಿ ಮಾಡ್ತೀನಿ ಹೇಳಪ್ಪ, ನಾನು ತನಿಖೆ ಮಾಡ್ತೀನಿ ಹೇಳಪ್ಪ ಅಂತಂದು ಹೋಗ್ತಾರೆ. ಅವ್ರು ನಮ್ಮನ್ನೇ ಕೇಳ್ತಾರೆ ಪ್ರೂಫ್. ಅವ್ರನ್ನ ಯಾರು ನಾವು ಹೆಸರು ಹೇಳಿದ್ವಿ, ಆಡಿಯೋ ಎಲ್ಲ ತೋರಿಸಿದ್ವಿ ವಿ ಸಿ ಅವ್ರಿಗೆ. ಇವತ್ತು ಬೆಳಿಗ್ಗೆ ಆಡಿಯೋಸ್ ತೋರಿಸಿದ್ರು ಸತ್ಯ, ಆಯ್ತು ನಾನು ಕರ್ತೀನಿ, ನಾನು ಏನಿದೆ ಮಾತಾಡ್ತೀನಿ. ಅವ್ರು ಯಾರು ಇಲ್ಲಿ ಕೆಲಸ ಮಾಡೋರಂತ ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ ಸರ್, ಎಲ್ಲ ಕಾಂಟ್ರಾಕ್ಟ್ ಬೇಸಿಕ್ ಮಾಡುವಂಥ ಕೆಲಸಗಾರರು ಅವರು. ಇಲ್ಲಿ ಅಂಥವ್ರಿಗೆ ನಾನು ನೋಡ್ತಾ ಬಂದಿದ್ದೇನೆ. ಇಲ್ಲಿ ಸಾಕಷ್ಟು ಅವ್ರು ಕೆಲಸ ಮಾಡೋರು, ಅವ್ರ ಹತ್ರ ಒಂದು ಕಾರ್ ಇದೆ, ಬುಲೆಟ್ ಗಾಡಿ ಇದೆ. ಕೇವಲ ಒಂದು 15,000-20 ಸಾವಿರ ದುಡಿಯೋವಂಥವ್ರು ಅವ್ರ ಹತ್ರ ಕಾರ್ ಹೆಂಗೆ ಬರುತ್ತೆ, ಬುಲೆಟ್ ಗಾಡಿ ಹೆಂಗೆ ಬರುತ್ತೆ? ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಟೂರ್ ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ವಿದ್ಯಾರ್ಥಿ ಹತ್ರ ಒಂದು ಸಬ್ಜೆಕ್ಟ್ಗೆ 6,000 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದಾರೆ. ಇವೆಲ್ಲ ನಮ್ಮ ಹತ್ರ ಫೋನ್ಪೇ ಡೀಟೇಲ್ಸ್ ಎಲ್ಲ ಇದೆ, ಆಡಿಯೋ ಡೀಟೇಲ್ಸ್ ಇದೆ. ಇಷ್ಟೆಲ್ಲ ಇಟ್ಕೊಂಬಂದು ಕೇಳಿದ್ರೆ ಸತ್ಯನೇ ವಿ ಸಿ ಅವರು ಮೌನ ಮುರಿದಿದ್ದಾರೆ. ಇದಕ್ಕೆ ಕಾರಣ ವಿ ಸಿ ಅವರು ಕೈವಾಡನೇ ಇದೆ, ಮತ್ತೆ ವ್ಯಾಲ್ಯೂಯೇಷನ್ ರಿಜಿಸ್ಟರ್ದು ಕೈವಾಡ ಇದೆ. ಯಾವುದಾದ್ರೂ ಅಲ್ಲಿ ಏನಾದರೂ ಪಾಸ್ ಮಾಡಬೇಕಂತ ಅಂದರೆ, ಇವಾಗ ತಂಬು ಮೆಟೀರಿಯಲ್ ಬಂದಿದೆ, ಅದು ತಂಬು ಕೊಟ್ಟರೆ ಮಾತ್ರ ಅಲ್ಲಿ UCMS ಲಾಗಿನ್ ಆಗಕ್ಕೆ ಸಾಧ್ಯ. ಅದು ಲಾಗಿನ್ ಆಗಲ್ದಾನೆ ಅವ್ರು ಹೆಂಗೆ ಪಾಸ್ ಆಗ್ತಾರೆ? ವಿ ಸಿ ಅವ್ರದ್ದು ಸತ್ಯನ ಕೈವಾಡ ಇದೆ ಅಂತ ಅನ್ನತ್ತಾನೆ, ರಿಜಿಸ್ಟರ್ ಕೈವಾಡ ಇದೆ ಅಲ್ವಾ? ಇವರು ಗೊತ್ತಿಲ್ದಾನೆ ಹೆಂಗಿದಾಗಕ್ಕೆ ಸಾಧ್ಯ ಸರ್ ಇದೆಲ್ಲ? ಸರ್, ನಮ್ದೇನಂತಂದ್ರೆ, ಇವರು ಏನು ಹಗರಣ ಮಾಡಿದ್ದಾರೆ ಅಮೌಂಟ್ ಇಸ್ಕೊಂಡು, ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಒದಗಿಸಬೇಕು, ಅವರ ಕೆಲಸದಿಂದ ವಜಾ ಮಾಡಬೇಕು. ಅಲ್ಲಿವರೆಗೂ ನಾವು ಈ ಧರಣಿಯನ್ನು ಬಿಡೋದಿಲ್ಲ ಸರ್. ಹಲೋ ಅದಮ್ಮ ಸರ್, ಇವಾಗ ಒಂದು 6,000 ಆಗ್ತೀನಿ ಸರ್. ರಿಸಲ್ಟ್ ಬಂದಿಂದ ಇದು ಮಾಡ್ತೀನಿ. ಬೇಡಪ್ಪ, ನಮ್ಮ ತಂಟೆಗೆ ಬರ್ಬಿಡ್ತಮ್ಮ. ಅವರು ನನಗೆ ಹಾಕದಲ್ಲೋ ದುಡ್ಡು, ಅವ್ರಿಗೆ ಹಾಕ್ಬೇಕು. ಆಮ್ಯಾಕ್ ನಮ್ಗೆ ಸರ್ ಅವ್ರ ನಂಬರ್ ಹೇಳ್ರಿ ಸರ್, ಆಗ್ತೀನಿ ಸರ್ ಒಂದು 6,000. ಇಲ್ಲಪ್ಪ, ಆರೋಗ್ಯ ಅಂದ್ರೆ ಅವ್ರು ಕೇಳಲ್ಲ. ನೀವು ಅಷ್ಟು ರೆಡಿ ಮಾಡ್ಕೊಂಡು ಹೇಳು, ನಿನಗೆ ಇವತ್ತೆಲ್ಲ ನಾಳೆದ್ರಾಗೆ ಕೊಡ್ತಾರೆ. ಅದೇನು ದೊಡ್ಡದಲ್ಲದ. ನನ್ನ ಮ್ಯಾಲ ನಂಬಿಕೆ ಅದಿಲ್ಲ, ಕೊಡ್ಸ್ನಂತೇಳಿ. ಅಲ್ಲ ಸರ್, ಆಯ್ತು ಸರ್. ಅಮೌಂಟ್ ಕೇಳಿದ್ನೆ ಸರ್, ಮತ್ತೆ ಅಡ್ಜಸ್ಟ್ ಆಗಲಿಲ್ಲ ಸರ್. ಅದಕ್ಕೆ ಈಗ ಒಂದು ವೇಳೆ ಅವ್ರು ಏನನ್ನ ಈಗ ಹಾಕಿದ ತಕ್ಷಣನೇ ಒಂದು ಅರ್ಧ ತಾಸ್ನಾಗ ಏನೋ ಒಂದು ರಿಸಲ್ಟ್ ಕೊಟ್ರಂದ್ರ ಆಮ್ಯಾಕೆ ಇಲ್ಲಿಂದ ಆಗ್ತಿ ನನಗೆ ಬೇಕಿಂಗ್ ಕುಂತ ಬಿಡ್ತಾರೆ. ನೀವು ರೆಡಿ ಮಾಡಿಕೊಂಡೇ ಫೋನ್ ಮಾಡು. ಹೌದು ಸರ್, ರೆಡಿ ಮಾಡಿಕೊಂಡೇ ಫೋನ್ ಮಾಡು, ಅವ್ರಿಗೆ ಹೇಳ್ತೀನಿ ನಾನು. ಅಲ್ಲ ಸರ್, ಮತ್ತೆ ಪದೇ 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 ರೆಡಿ ಮಾಡ್ತಿದ್ದೆ ಸರ್ ನಾನು. ಬ್ಯಾಡ, ನಾನು ಏನ್ ಹೇಳ್ತೀನಿ, ಕನ್ನಡ ಬರ್ತಿಲ್ಲ ತಮ್ಮ ನಿಮ್ಗೆ? ಸರ್ ಬರುತ್ತೆ ಸರ್. ಬರ್ತದಲ್ಲ. ಅವರು ಯಾಕಂತಂದ್ರ ಈಗ ಸದ್ಯ ಹಾಕಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಮಾಡೇ ಬಿಡ್ತಾರ ಅವರು. ಸರ್ ಮಾಡಿದ ತಕ್ಷಣ ಆಯ್ತಪ್ಪ ಅದೇ ಸರ್, ಮಾಡ್ಲಿ ಸರ್. ಮತ್ತೆ ರಿಸಲ್ಟ್ ಬಂದ ತಕ್ಷಣ ಮತ್ತೆ ನಿಮ್ಗೆ ಹಾಕ್ತೀನಿ ಸರ್ ನಾನು. ನನಗೆ ಬ್ಯಾಡ, ಮಾಡಕ್ ಕುಂತೀನಿ ನಾನು. ಅವ್ರಿಗೆ ಹಾಕ್ತೀನಿ ಸರ್. ಅವ್ರಿಗೆಲ್ಲ ಅದಕ್ಕೆ ಅಷ್ಟು ಹಾಕಿ ಬಿಡು, ಮಾಡಿ ಕೊಟ್ಟ ಬಿಡ್ತಾರಂತ ನಾ ಅಂತೀನಿ. ಮತ್ತೆ ಅವ್ರು ಈಗ ಒಂದ್ ಅರ್ಧ ತಾಸ್ನಾಗ ಹೆಚ್ಚ ಕಮ್ಮಿ ಆಗ್ತ ನಿನಗ? ಅರ್ಧ ತಾಸ್ನಾಗ ರೆಡಿ ಮಾಡ್ತಂತಂದ್ಮೇಲೆ ಇನ್ನ ಅರ್ಧ ತಾಸು ಬಿಟ್ಟು ಮಾಡಿಸ್ಬಿಡಂತ ಅಷ್ಟು ಹಾಕಿ. ಹಂಗಲ್ಲ ಸರ್, ಅರ್ಧ ತಾಸ್ನೇ ಆಗಲ್ಲ ಸರ್, ಅದಕ್ಕೆ ಟೈಮ್ ಬೇಕಿತ್ತು. ಮತ್ತೆ ರಿಸಲ್ಟ್ ಬಿಟ್ಟು ಅರ್ಧ ತಾಸು ಆಗೋಣ ನೀನು ಫೋನ್ ಮಾಡಿದ್ರ ಅಂದ್ರೆ ಏನ್ ಮಾಡ್ತೆ? ಅವಾಗ ಅವಾಗ ಹಾಕ್ತೀನಿ ಸರ್. ನಾವು ಹುಚ್ಚಿಗಿಚ್ಚಿದೆ. ನಾ ಏನೇನ್ ಅರ್ಧ ತಾಸ್ನಾಗ ಆಗಲ್ಲ ಅಂತ ನೀನೇ ಅಂತಿದಿ, ಅರ್ಧ ತಾಸು ಬಿಟ್ಟು ಫೋನ್ ಮಾಡಿ ಹೇಳಿದ್ರೆ ಆಗ್ತೀರ ಅಂತ ನೀನೇ ಅಂತಿದಿ. ಹೆಂಗಪ್ಪ ಇದು? ನಾ ಒಂದ್ ಮಾತು ಹೇಳ, ರೆಡಿ ಮಾಡಿಕೆ, ರೆಡಿ ಮಾಡ್ಕೊಂಡ್ ಫೋನ್ ಮಾಡು. ಆದ ತಕ್ಷಣ ಇಮಿಡಿಯೇಟ್ ಆಗಿ ಈಗ ಹಾಕಿದ ತಕ್ಷಣ ಆಗುತ್ತದ. ಆಯ್ತಾ? ನಿನಗ ಮತ್ತೆ ಇನ್ನೊಂದು 3 ದಿನ ಆಯ್ತಪ್ಪ, ಎಲ್ಲಿ ಬೀರಪ್ಪ ನಾನು ಎಲ್ಲೇನ್ ಶಿಗೆ ಹಾಕಿ ಇಟ್ಟಿದ್ ನೀನು, ನಿನ್ ಸಲಾಗ ನಾನು ಎಲ್ಲೇ ನನ್ನ ನೌಕರಿ ಬಿಟ್ಟು ಹೋಗೇನಂತೀನಿ. ಸರ್ ನೋಡ್ರಿ ಸರ್, ನೀವೇ ನೋಡಿರಲ್ಲ ಸರ್, ನಾ ದುಡ್ಡು ಎಲ್ಲದಕ್ಕೂ ಕಟ್ತಾ ಇದೀನಿ ಸರ್. ಮನೇಲಿ ಅಂತೂ ಫ್ರೆಂಡ್ಸ್ ಅದನ್ನ ಕೇಳ್ತಾ ಇದೀನಿ ಸರ್, ಎಲ್ಲ ಕೇಳ್ತಾ ಇದೀನಿ. ನೀನು ತುಂಬಾನೇ ಹೆಲ್ಪ್ ಮಾಡಿದ್ ನಾನು, ಅದು ತಲೆಗಿಟ್ಟ ಮೊದ್ಲ. ಅರ್ಥ ಆಯ್ತಾ? ಇಂಥ ವಿಚಾರದಾಗ ನಾ ಇಲ್ಲ ಅಂತ ಅಂತಿಲ್ಲ ನಿನಗ. ಯಾಕಂತಂದ್ರೆ ಆ ಹುಡುಗಂದೊಂದ್ ಆಗ್ಯದ ಅಂತೇಳಿ ಹೇಳಿದದಕ್ಕೆ ಇರ್ಲಿ ಪಾಪ, ಇದೊಂದ್ ನಮ್ ಹುಡುಗ ಅದಂತಾನೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಇಲ್ಲ ಅಂತ ತಲೆ ಕೆಡ್ಸಂತಿದ್ದಿಲ್ಲ ತಮ್ಮ ನಾನು. ನಿನ್ನೆ ಮಾತಾಡಿದ ಫೈನಲ್ ಆಗಿ ನಾ ಗಪ್ಪಿ ಇಟ್ಟಿದ್ದೆ. ಇರ್ಲಿ ಬಿಡಿ, ಇವನು ಹೇಳಿ ಪಾಪ ಈ ಹುಡುಗಿ ಯಾಕಿಲ್ಲ ಅನ್ನೋದು ಕೇಳಮ್ ಇನ್ನೊಂದ್ಸತಿ ಅಂತೇಳಿ ಅಂದದಕ್ಕೆ ನಾ ಮುಂಜಾನೆ ನೀನು ಫೋನ್ ಮಾಡಿ ಕರ್ಸಿದೆ ನಾನು. ಒಂದೇಳೆ ಬೆಳಗ್ಗೆ ನಾ ನಿನ್ನ ಮುಖ ನೋಡಿದ್ದೆಲ್ಲ, ಇರ್ಲಿ ಬಿಡು ಅಂತಾನೆ ಬಿಟ್ಟು ಬಿಡ್ತಿದ್ದೆ ನಾನು. ಇರ್ಲಿ ಬಿಡು ಪಾಪ, ಇವನು ಆದ ಕ್ಲಿಯರ್ ಮಾಡ್ಕೊಂತದ, ಒಂದೇ ಸತಿ ಗೊತ್ತಾವ ಅಂತೇಳಿ ಗಪ್ಪದೆ ನಾನು. ಅರ್ಥ ಆಯ್ತಾ? ನೀ ಎನಿ ಕಂಡೀಷನ್ ಆಯ್ತು ಅಂದ್ರೆ ಫೋನ್ ಮಾಡು,
ಒಂದ್ 5:30 ನೀನು ಎಲ್ಲಾ ಕ್ಲಿಯರ್ ಆದ್ಮೇಲೆ ಫೋನ್ ಮಾಡು, ಅಲ್ಲಿ ತನಕ ನನಗೆ ಫೋನ್ ಮಾಡ್ಬೇಡ. ಹ್ಞೂ ಸರ್, ಹ್ಞೂ ಸರ್, ಅಷ್ಟು ನಾ ಎಷ್ಟೇ ಹೇಳಿದ್ವಲ್ಲ ಅಷ್ಟು ಕ್ಲಿಯರ್ ಆಯ್ತಂದ್ರ ಫೋನ್ ಮಾಡು, ಹ್ಞೂ ಸರ್, ಅವ್ರಿಗೆ ಹೇಳಿ ಮಾಡಿಸ್ಕೊಟ್ಬಿಡು. ನೀನು ಚೆಂಟಕ್ ಲ್ಯಾಗ್ ಮಾಡ್ಕೆ ಕುಂತ ಅವ್ರಿಗೇನು ನಾನು ಕೆಟ್ಟವತ್ತೀನಿ ಎಲ್ಲ ಇದಾದಂಗ ಆಗ್ತದ. ಅದಕ್ಕೆ ಹ್ಞೂ ಸರ್, ಹ್ಞೂ ಸರ್. ಒಂದ್ಸತಿ ಮುಗಿಸ್ಬಿಡು, ಏನಾಗಲ್ಲ. ಮತ್ತೆ ನನ್ನ ಮಕ್ಳಿಗೆ ಫೋನ್ ಹಚ್ಲಕ್ ಹೋಗ್ಬೇಡ ನೀನು, ಸುಮ್ನೆ ಉಸಾಬರಿ ಕೆಲ್ಸ ಇರಲ್ಲ. ಈ ಒಂದು ಹೋರಾಟದಲ್ಲಿ ಏನು ಯೂನಿವರ್ಸಿಟಿ ಒಳಗಡೆ ನಿರಂತರವಾಗಿ ನಡೀತಾ ಇರುವಂತ ಭ್ರಷ್ಟಾಚಾರ ಅಥವಾ ಯೂನಿವರ್ಸಿಟಿಯ ಒಳಗಡೆ ಆ ಒಂದು ಕ್ಯಾಂಪಸ್ಸಿನ ಒಳಗಡೆ ಅಥವಾ ಯೂನಿವರ್ಸಿಟಿಯನ್ನ ಒಳಗೊಂಡು ಅಥವಾ BCವರನ್ನ ಒಳಗೊಂಡು ಈ ಯೂನಿವರ್ಸಿಟಿಯ ಕೆಲವು ಅಧಿಕಾರಿಗಳನ್ನ ಒಳಗೊಂಡು ಭ್ರಷ್ಟಾಚಾರದ ತವರು ಮನೆ ಆಗಿದೆ ಇವತ್ತು ಈ ಯೂನಿವರ್ಸಿಟಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ವಿದ್ಯಾರ್ಥಿ ಪರಿಷತ್ತಿನ ನಾಯಕನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಈ ಯೂನಿವರ್ಸಿಟಿಯ ಒಳಗಡೆ ಬಹಳಷ್ಟು ಹಗರಣಗಳು ನಡೆದಿದೆ. ಹಗರಣಗಳು ನಡೆದ್ರು ಕೂಡ ಈ ಯೂನಿವರ್ಸಿಟಿಯ ಒಳಗಡೆ ಅವರು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲಸವನ್ನ ಮಾಡಿದ್ರು ಕೂಡ ಅವರಿಗೆ ರಕ್ಷಣೆ ಮಾಡ್ಲಿಕ್ಕೆ BCವರಿದ್ದಾರ. ನಾವು ಬೆಳಗಿನಿಂದ ಹೋರಾಟ ಮಾಡ್ತಾ ಇದ್ದೇವೆ, ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೇವೆ, ಅದು BCವರು ಹೇಳ್ತಾ ಇದ್ದಾರೆ ನಾನು ತನಿಖೆಯನ್ನು ಮಾಡ್ತೇನೆ ಅಂತ. ಇಲ್ಲಿ ಕುಳಿತುಕೊಂಡು ಸ್ಕ್ಯಾಮ್ ಏನಂದ್ರೆ ಈ ಯೂನಿವರ್ಸಿಟಿಯ ಒಳಗಡೆ ಪರೀಕ್ಷೆಯನ್ನ ಬರಿಬೇಕಾದಾಗ ವಿದ್ಯಾರ್ಥಿಗಳಿಗೆ ಅವ್ರೇನು ಅನುತ್ತೀರ್ಣರಾದ್ರೂ ಕೂಡ ಉತ್ತೀರ್ಣವನ್ನ ಮಾಡ್ತಾರೆ ದುಡ್ಡು ತೆಗೆದುಕೊಂಡು. 5,000 ರಿಂದ 6,000 ರೂಪಾಯಿ ತನಕ ದುಡ್ಡು ಅನ್ನಿಸ್ಕೊಂಡು ವಿದ್ಯಾರ್ಥಿಗಳ ಉತ್ತೀರ್ಣವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಭ್ರಷ್ಟಾಚಾರ ಹೌದಾ ಅಲ್ವೋ? ಈ ತರದ ಹಗರಣಗಳನ್ನ ನಡೆದು ಕೇಳಲಿಕ್ಕೆ ಹೋದ್ರೆ BCವರು ಇರೆಸ್ಪಾನ್ಸಿಬಿಲಿಟಿ ಅಂತ ತೋರಿಸ್ತಾರೆ. ಇದು ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ BCವರಿಗೆ. ಇದನ್ನೇನಾದ್ರೂ ನೀವು ತನಿಖೆಯನ್ನ ಬಹಳ ಗಂಭೀರ ಪರಿಗಣನೆ ಮಾಡದೇ ಇದ್ರೆ ಯೂನಿವರ್ಸಿಟಿಗೆ ನಾವು ಮತ್ತೊಮ್ಮೆ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ.